ಬಿಜೆಪಿಯಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು, ಏನೇ ವಾರ್ನಿಂಗ್ ಕೊಟ್ಟು, ಏನೇ ನೋಟಿಸ್ ಕೊಟ್ಟರು ಕೂಡ ಆ ಅಸಮಾಧಾನ ಮಾತ್ರ ತಣಿತಾ ಇಲ್ಲ, ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಬಿಜೆಪಿಯಲ್ಲಿ ತಣ್ಣಗಾಗದ ಭಿನ್ನಮತ ಹೈಕಮಾಂಡ್ಗೆ ನುಂಗಲಾರ್ದ ತುತ್ತಾಗ್ತಾ ಇದೆ. ಭಿನ್ನರಿಗೆ ಬುಲಾವ್ ನೀಡಿದ್ದಾರೆ ವರಿಷ್ಠರು. ಯತ್ನಾಳ್ ಅಂಡ್ ಟೀಮ್ಗೂ ಕೂಡ ಹೈಕಮಾಂಡ್ ಕರೆಯನ್ನ ಮಾಡಿರುವಂಥದ್ದು. ಹಾಗೆ ರೆಡ್ಡಿ ರಾಮುಲುಗೆ ವರಿಷ್ಠರು ಬುಲಾವ್ ಕೊಟ್ಟಿದ್ದಾರೆ. ಈ ವಾರದ ಅಂತ್ಯಕ್ಕೆ ದೆಹಲಿಯಲ್ಲಿ ಸಭೆಯನ್ನ ಕರೆಯಲಾಗ್ತಾ ಇದೆ. ಸಭೆಯನ್ನ ಕರೆದು ಇವರೆಲ್ಲರನ್ನೂ ಕೂಡ ಸಮಾಧಾನ ಮಾಡಿ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾರೋ, ಇಲ್ಲ ನಿಮ್ಮ ಟರ್ನ್ ಬರುತ್ತೆ ಅಲ್ಲಿವರೆಗೂ ಸ್ವಲ್ಪ ಸೈಲೆಂಟ್ ಆಗಿರಿ ಅಂತ ಸೂಚನೆಯನ್ನ ಕೊಡಲಾಗುತ್ತಾ, ಅಥವಾ ಇವರ ಒತ್ತಡಕ್ಕೆ ಮಣಿಯುವಂತ ಕೆಲಸ ಆಗುತ್ತಾ? ಈ ಮೂರು ವಿಚಾರದಲ್ಲೂ ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ಸೊ ಹೀಗಾಗಿ ಹೈಕಮಾಂಡ್ ಕರೀತಾ ಇರುವಂಥ ಹಿನ್ನೆಲೆಯಲ್ಲಿ ಯಾರ್ಯಾರು ಯಾವ್ಯಾವ ರೀತಿಯಾಗಿ ತಗ್ಗಿ ಬಗ್ಗಿ ನಡೀತಾರೆ ಹೋಗಿ ಬಂದಾದ್ಮೇಲೆ ಅನ್ನುವಂಥ ಕುತೂಹಲ ಇದೆ. ಇನ್ನು ಮಾಜಿ ಸಚಿವ ಶ್ರೀರಾಮುಲು ಜೊತೆ ನಾವಿರ್ತೇವೆ, ಅವರು ಹಿರಿಯ ನಾಯಕ, ಹೀಗಾಗಬಾರ್ದಿತ್ತು ಹೇಳಿದ್ಯಾರು? ಈ ರೀತಿಯಾಗಿ ಯಾರಿಂದ ಈ ಸ್ಟೇಟ್ಮೆಂಟ್ ಬರುತ್ತೆ? ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಟೀಮಿಂದ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಅವರ ಹೇಳಿಕೆ ಇದು. ಯಾಕೆಂದ್ರೆ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಅಲ್ಲಿ ಆಪರೇಷನ್ ಮಾಡಲಿಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ. ಈ ಹಿಂದೆ ಆಪರೇಷನ್ ಕಮಲ ನೋಡಿದ್ವಿ, ಬೇರೆ ಪಕ್ಷದಿಂದ ಕರ್ಕೊಂಡ್ಬರುವಂತ ಕೆಲಸ ಆಗ್ತಾ ಇತ್ತು. ಆದ್ರೆ ಈಗ ಬಿಜೆಪಿಯೊಳಗೆ ಆಪರೇಷನ್ ಕಮಲ ನಡೀತಾ ಇದೆ. ಅವ್ರದೊಂದು ಬಣ, ಇವ್ರದೊಂದು ಬಣ, ನಮ್ಮ ಬಣಕ್ಕೆ ಇವ್ರು ಸೇರಿಸ್ಕೊಳ್ಳೋಣ ಅಂತ ಆ ರೀತಿಯಾಗಿ ಆಗ್ತಾ ಇದೆ. ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈಗ ರಾಮುಲು ಅವರನ್ನ ನಮ್ಮ ಟೀಮಿಗೆ ಸೇರಿಸ್ಕೊಂಡ್ಬಿಡೋಣ ಅಂತ ಯತ್ನಾಳ್ ಅವರ ಬಣ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದೆ. ವಿಜೇಂದ್ರ ವಿರುದ್ಧ ಕುಮಾರ್ ಬಂಗಾರಪ್ಪ ಕಿಡಿಕಾರಿದ್ದಾರೆ. ಒಗ್ಗಟ್ಟಿನಿಂದ ಪಕ್ಷ ಮುನ್ನಡೆಸೋರು ಈಗ ಬೇಕಿದೆ, ನಮ್ಮನ್ನ ಕೇಳದೆ ಜಿಲ್ಲಾಧ್ಯಕ್ಷರ ನೇಮಕಕ್ಕೆ ಮುಂದಾಗಿದ್ದಾರೆ ಅಂತ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇನ್ನು ಜನವರಿ 31ರಂದು ನಾವೆಲ್ಲ ಮತ್ತೆ ಸೇರಿ ಚರ್ಚೆಯನ್ನು ಮಾಡ್ತೇವೆ. ಸಮರ್ಥವಾಗಿ ಪಕ್ಷ ಮುನ್ನಡೆಸೋರನ್ನ ಅಧ್ಯಕ್ಷರಾಗಿ ಮಾಡಬೇಕು, ರಾಧಾ ಮೋಹನ್ ದಾಸ್ ಅವರಿಗೆ ಮನವಿಯನ್ನ ಮಾಡ್ತೇವೆ ಅಂತ ಕೂಡ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಹೇಳಿದ್ರು. ಅವ್ರು ಏನು ಮಾತನಾಡಿದ್ದಾರೆ ಒಮ್ಮೆ ಕೇಳ್ಕೊಂಬರೋಣ. ಇದಕ್ಕೆ ಯಾರು ಒಬ್ರು ಆರ್ಗನೈಸೇಷನ್ ಇವತ್ತು ರಾಜ್ಯದಲ್ಲಿ ನಮ್ಮ ಬೂತ್ ಮಟ್ಟದ ಅಧ್ಯಕ್ಷರುಗಳು ಮತ್ತು ಮಂಡಲ, ಜಿಲ್ಲೆ ಮತ್ತು ರಾಜ್ಯ, ಇದು ಆರ್ಗನೈಸೇಷನ್ ಸಂಘಟನಾತ್ಮಕ ಪರ್ವ ಇವತ್ತು ನಡೀತಾ ಇದೆ. ಅದು ಕರೆಕ್ಟಾಗಿ ಆಗಬೇಕಿತ್ತು. ನಮ್ಮನ್ನೆಲ್ಲರನ್ನೂ ಕೂಡ ಇವತ್ತೇನು ಮೊನ್ನೆ ರಾಧಾ ಮೋಹನ್ ಅಗರ್ವಾಲ್ ಅವರು ಬಂದಂಥ ಸಂದರ್ಭದಲ್ಲಿ ಭಾಳಷ್ಟು ಕೆಲವು ಮಾರ್ಗದರ್ಶನವನ್ನು ಮಾಡಿದರು ಅಂತೇಳಿ ನಾವು ಭಾವಿಸಿದ್ವಿ. ಆದರೆ ಅದು ಅಷ್ಟು ಸರಿಯಾಗಿ ಇನ್ನೂ ಕೂಡ ಆಗ್ತಾ ಇಲ್ಲ ಅನ್ನೋದು ಇದೆ. ಸನ್ಮಾನ್ಯ ಅಗರ್ವಾಲ್ ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತೀವಿ, ಕೇಂದ್ರಕ್ಕೂ ಕೂಡ ಯಾರು ಇದಕ್ಕೆ ಜವಾಬ್ದಾರಿ ಇದ್ದಾರೆ ಅವರಿಗೆ ನಾವು ನಮ್ಮ ಇಡೀ ಕರ್ನಾಟಕದ ಆರ್ಗನೈಸೇಷನ್ ಹಿತದೃಷ್ಟಿಯಿಂದ ಮತ್ತು BJP ಪಕ್ಷದ ಹಿತದೃಷ್ಟಿಯಿಂದ ನಾವೆಲ್ಲರೂ ರಿಕ್ವೆಸ್ಟ್ ಮಾಡ್ಕೊತೀವಿ, ಒಂದು ಸ್ವಲ್ಪ ಇದಕ್ಕೆ ಯಾರು ಒಬ್ಬರು ಪಕ್ವವಾಗಿರ್ತಕ್ಕಂಥವ್ರನ್ನ ಮತ್ತು ಯಾವುದೇ ವಾಲ್ದೇ ಇರತಕ್ಕಂಥ ರೀತಿಯಲ್ಲಿ ಪಕ್ಷವನ್ನು ಒಳ್ಳೆ ದೃಷ್ಟಿನಲ್ಲಿ ಮುನ್ನಡೆಸೋ ರೀತಿಯಲ್ಲಿ ಇದನ್ನು ಒಂದು ಕಡೆಗೆ ಮಾಡದೆ ಎಲ್ಲರನ್ನೂ ಕೂಡ ಒಗ್ಗಟ್ಟಿಂದ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿದರೆ ಎಲ್ಲರಿಗೂ ಕೂಡ ಒಳ್ಳೆಯದು. ಬಗ್ಗೆ ಮಾತನಾಡ್ತಾ ಹೋಗೋಣ. ಕ್ವಿಕ್ಕಾಗಿ ಮಾತನಾಡೋದಾದ್ರೆ ಮಧು, ಇಲ್ಲಿ ಹಿತದೃಷ್ಟಿ ಒಳ್ಳೆ ದೃಷ್ಟಿ ಅಂದ್ಬಿಟ್ಟು ಪಕ್ಷದ ದೃಷ್ಟಿನೇ ತೆಗೆಯುವಂಥ ಕೆಲಸ ಆಗ್ತದೆ. ನೋಡಿದ್ರೆ ಗೊತ್ತಾಗ್ತದೆ ಇಲ್ಲಿ ಸಮಾಧಾನ ಮಾಡಿದ್ರೆ ಅದು ಯಾವ್ದು ಬೇಕಾದರೂ ಮತ್ತೆ ಸ್ಫೋಟ ಆಗುವಂಥ ಸಾಧ್ಯತೆ ಇದೆ. ಸಂಧಾನ ಮಾಡಿದ್ರೆ ಅಷ್ಟೇ ವರ್ಕೌಟ್ ಆಗುವಂಥ ಚಾನ್ಸಸ್ ಇರುವಂಥದ್ದು. ಹೇಗೆ ಈಗ ಹೈಕಮಾಂಡ್ ನಾಯಕರು ಒಂದೇ ಸಲ ಬುಲಾವ್ ಕೊಟ್ಟಿರುವಂಥದ್ದನ್ನು ಹೇಗೆ ನೋಡ್ತಾ ಇರ್ಬೋದು ಅಂತ? ರಾಜ್ಯಕ್ಕೆ 2-3 ತಿಂಗಳಿಂದ ಹೆವಿ ಕೋಲ್ಡ್ ಸೀಸನ್ನು, ರಾಜ್ಯ BJPಗೆ 2-3 ವರ್ಷದಿಂದ ಹೆವಿ ಕೋಲ್ಡ್ ವಾರ್ ಸೀಸನ್ ಅಂತೂ ಅದು ಸದ್ಯಕ್ಕೂ ಕೂಡ ನಿಲ್ಲ ರೀತಿ ಕಾಣಿಸ್ತಾ ಇಲ್ಲ. ನೀವು ಹೇಳಿದಂತೆ ಸಮಾಧಾನ ಮಾಡಿದ್ರೆ ಇದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಈಗ ದೆಹಲಿಗೆ ಕರೆದಿರುವಂಥದ್ದು ರಾಮುಲು ಮತ್ತು ರಾಮುಲು ಹೊರತಾಗಿಯೂ ಕೂಡ ಅಶೋಕ್, ವಿಜಯೇಂದ್ರ ಎಲ್ಲರ ಜೊತೆಯೂ ಕೂಡ ಪ್ರತ್ಯೇಕವಾಗಿ ಏನು ಚರ್ಚೆಯನ್ನು ಮಾಡಲಾಗುತ್ತೆ. ಆ ಚರ್ಚೆ ಆದ ನಂತರ ಚುನಾವಣೆ ಬಹುತೇಕ ನಿಶ್ಚಿತ ಆಗಿದೆ. ಚುನಾವಣೆಯಲ್ಲಿ ಸೋತ ಬಣಕ್ಕೂ ಕೂಡ ಕೋರ್ ಕಮಿಟಿಯಲ್ಲಿ ಸ್ಥಾನ ಕೊಡೋದ್ರ ಮೂಲಕ ಬ್ಯಾಲೆನ್ಸ್ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡ್ತಾರೆ. ಮತ್ತು ಸೋತ ಬಣ ಹೇಗೆ ಮತ್ತೆ ಸುಮ್ಮನ ಆಗುತ್ತೆ ಮುಂದಿನ ದಿನಗಳಲ್ಲಿ, ಅಥವಾ ಮತ್ತೊಂದು ಬಣ ಬದಲಾವಣೆಗೆ ವೇದಿಕೆ ಸಜ್ಜಾಗುತ್ತಾ ಅನ್ನುವಂಥದ್ದು ಕೂಡ ಕುತೂಹಲ ಇದೆ. ಜೊತೆಗೆ ರಾಮುಲು ಅವರಿಗೆ ಮಾರ್ಕೆಟ್ ಅಂತೂ ಕಂಪ್ಲೀಟ್ ಆಗಿ ಬಿದ್ದೋಗಿತ್ತು. ಈಗ ಎಲ್ಲ ಪ್ರಹಸನದಿಂದಾಗಿ ಮತ್ತೆ ಅವರು ಮುನ್ನೆಲೆಗೆ ಬಂದಿದ್ದಾರೆ. ಯಾವುದೇ ಚಾನ್ಸನ್ನು ಯಾವುದೇ ಪಕ್ಷವೂ ಕೂಡ ತೆಗೆದುಕೊಳ್ಳಕ್ಕೆ ಸಾಧ್ಯ ಇಲ್ಲ ಹಿಂದುಳಿದ ವರ್ಗಗಳ ನಾಯಕರುಗಳು ಅಂತ ಬಂದಂಥ ಸಂದರ್ಭದಲ್ಲಿ. ಯಾಕಂದರೆ ಬಹುತೇಕ ಇಂದಿನ ಪಾಲಿಟಿಕ್ಸ್ ನಡೀತಾ ಇರುವಂಥದ್ದು ಈ ಒಂದು ವೋಟ್ ಬ್ಯಾಂಕ್ ಮೇಲೆ. ಹೀಗಾಗಿ ರಾಮುಲು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಅವ್ರಿಗೆ ಆಫರ್ ಬಂದಿದೆಯಾ, ಇವರು ಟ್ಯಾಪ್ ಮಾಡಿದಾರೆ, ಅವ್ರು ಟ್ಯಾಪ್ ಮಾಡಿದಾರೆ, ಮಾತುಕತೆ ಆಗಿದೆಯಾ, ಅದೆಲ್ಲ ಸೆಕೆಂಡ್ರಿ. ಆದರೆ ಸದ್ಯಕ್ಕೆ ಅಂಥದ್ದೊಂದು ಚಾನ್ಸ್
ಚಾನ್ಸನ್ನು ತಗೋಬಾರ್ದು, ಈ ಹಿಂದೆ ಆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಹಂಗಾಮಗಳೇನಾಯಿತು ಆ ರೀತಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ರಾಮುಲು ಅವರನ್ನ ಕರೆಸಿ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾತನಾಡಿ ಸಮಾಧಾನ ಮಾಡಿ ಕಳಿಸುವಂಥ ಪ್ರಯತ್ನ ಆಗುತ್ತೆ. ಆದರೆ ರಾಮುಲು ಅವರನ್ನೇ ಗುರಾಣಿ ರೀತಿ ಬಳಸ್ಕೊಂಡು ಮತ್ತಷ್ಟು ವಿಜೇಂದ್ರ ಅವರ ವಿರುದ್ಧ ಏನು ಮುನ್ನಡೆ ಕಾಯ್ದುಕೊಳ್ಳಿಕ್ಕೆ ಯತ್ನಾಳ್ ಬಣ ಯಾವ ರೀತಿ ಏನು ತಂತ್ರಗಾರಿಕೆಯನ್ನು ಮಾಡುತ್ತೆ ಮತ್ತು ರಾಜ್ಯಾಧ್ಯಕ್ಷ ಚುನಾವಣೆಯಲ್ಲಿ ರಾಮುಲು ಅವರನ್ನೇ ಏನಾದರೂ ನಿಲ್ಲಿಸುವಂಥ ಪ್ರಯತ್ನವನ್ನು ಯತ್ನಾಳ್ ಬಣ ಮಾಡುತ್ತೆ ಅಥವಾ ಯತ್ನಾಳ್ ನಿಲ್ತಾರ ಅನ್ನೋ ಕುತೂಹಲ ಕೂಡ ಇದ್ದೇ ಇದೆ. ಒಟ್ಟಾರೆ ಈ ಒಂದು ಬಣ ರಾಜಕೀಯ ಈ ಸಲ ಲಾಜಿಕಲ್ ಎಂಡಿಗೆ ಬಂದಿರುವಂಥದ್ದು. ರೆಡ್ಡಿ ಅವರು ಹೊಡೆದಿರುವಂಥ ಜೇನುಗೂಡಿಗೆ ಕಲ್ಲೇನು ಹೊಡೆದಿದ್ದಾರೆ ಅದು ವಿಜೇಂದ್ರ ಅವರಿಗೆ ಮತ್ತಷ್ಟು ನುಂಗಲಾರ್ದ ತುಪ್ಪಾಗಿರೋದಂತೂ ಸತ್ಯ. ಪಟೇಲ್ರ, ಇಲ್ಲಿ ಬಣ ರಾಜಕೀಯ ಅನ್ನೋದಕ್ಕಿಂತ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸೋದಾದ್ರೆ ಈ ರೆಡ್ಡಿ ರಾಮುಲು ಕಿತ್ತಾಟದಿಂದ ದಿಢೀರ್ ಅಂತ ರಿಯಾಕ್ಟ್ ಮಾಡಿದೆ ಹೈಕಮಾಂಡ್. ಇಷ್ಟು ದಿನ ಯತ್ನಾಳ್ ಏನೇ ಕಿತ್ತಾಡಿದ್ರು ಕೂಡ ಅಷ್ಟೊಂದು ಬೇಗ ರಿಯಾಕ್ಟ್ ಆಗಿರಲಿಲ್ಲ. ಬಟ್ ಇವರಿಬ್ಬರ ಕಿತ್ತಾಟ ಇದೆಯಲ್ಲ, ಸ್ಪೆಷಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ದೊಡ್ಡ ಹೊಡೆತ ಕೊಡುವಂಥ ಚಾನ್ಸಸ್ ಇರುವಂಥ ಕಾರಣಕ್ಕೋಸ್ಕರ ಬೇಗ ಇದನ್ನ ಸಮಾಧಾನ ಪಡಿಸುವಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆಯಲ್ಲ. ಸೊ ಸಮಾಧಾನ ಆಗುವಂಥ ಚಾನ್ಸಸ್ ಇದೆ ಅಂತ ಅನ್ಸುತ್ತಾ ನಿಮಗೆ? ಜನಾರ್ದನ್ ರೆಡ್ಡಿ ಅವರು ಭ್ರಮೆಲಿದ್ದರು. 2009 ಮತ್ತು 10ರ ಸೀಸನ್ನು 10ರಲ್ಲಿ ತಾನೇನು ಮಾಡಿದೆ ಎಲ್ಲವೂ ಸಕ್ಸಸ್ ಆಗಿತ್ತು ಅಂದ್ಕೊಂಡು ಅವ್ರು ಪ್ರೆಸ್ ಮೀಟಲ್ಲಿ ಅದೇ ಥರ ಹಾವ ಭಾವ ಎಲ್ಲ ಇತ್ತು. ಇದೇ ಕಾರಣಕ್ಕಾಗಿ ಹಣ ಮತ್ತು ಜನಮತ ಯಾರಿಗಿದೆ ಅನ್ನೋದನ್ನ ರಾಜ್ಯಾಧ್ಯಕ್ಷರು ಡಿಸೈಡ್ ಮಾಡಬೇಕಿತ್ತು. ಕೋರ್ ಕಮಿಟಿ ಸಂದರ್ಭದಲ್ಲಿ ವಿಷಯ ಎತ್ತದ ಸಂದರ್ಭದಲ್ಲಿ ವಿಜೇಂದ್ರ ಅವತ್ತೇ ಅದನ್ನ ತಣ್ಣಗೆ ಮಾಡಿದರೆ, ಶ್ರೀರಾಮುಲು ಪರವಾಗಿ ನಿಂತಿದ್ರಿಲ್ಲ, ನಾನು ಜನಾರ್ದನ್ ರೆಡ್ಡಿ ನಾನು ವಿಚಾರಿಸ್ತೀನಿ ಆ ಥರ ಏನಾಗಿಲ್ಲ ಅಂತ ಹೇಳಿದರೆ ಅವತ್ತು ಇಂಥ ಸ್ಥಿತಿ ಬರ್ತಿರಲಿಲ್ಲ. ಯಾರು ಹೊಣೆ ಇದಕ್ಕೆ? ವಿಜೇಂದ್ರ ಹೊಣೆ. ಈಗ ವಿಜೇಂದ್ರ ಹೊಣೆಯಾಗಿ ಏನಾಯಿತು, ರಾಮುಲು ಕೂಡ ವಿಜೇಂದ್ರ ವಿರುದ್ಧ ತಿರುಗಿ ಬೀಳುವಂಥ ಸಮಸ್ಯೆ ಬಂದಿರುವಂಥದ್ದು. ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಒಂದಷ್ಟು ವೋಟ್ ಬ್ಯಾಂಕ್ ಕೂಡ ಹೌದು, ವಾಲ್ಮೀಕಿ ಸಮುದಾಯದವರು ಒಂದಷ್ಟು ವೋಟ್ ಬ್ಯಾಂಕ್ ಹೌದು. ಮತ್ತು ರಾಮುಲು ಬಿಟ್ಟರೆ ಮತ್ತೊಬ್ಬ ನಾಯಕ BJPಗೆ ಇಲ್ಲ. ಈಗ ಜನಾರ್ದನ್ ರೆಡ್ಡಿ ಏನೋ ಪ್ಲಾನ್ ಮಾಡಿ ಬಂಗಾರ ಹನುಮಂತನ ಬೆಳೆಸ್ತೀನಿ ಅಂತ ಹೇಳಿದ್ರೆ, ಆದರೆ ಶ್ರೀರಾಮುಲು ಬೆಳೆದೋಗಿದ್ದಾರೆ. ಎಲ್ಲ ಒಂದು ಕಡೆ ಎರಡು ಸೋಲು ಅವ್ರನ್ನ ಕೆಂಗೆಡಿಸಬಹುದು, ಆದರೆ ಅವ್ರದ್ದೇ ಆದ ಫಾಲೋವರ್ಸ್ ಇದ್ದಾರೆ, ಬೇರೆ ಬೇರೆ ಕಾರಣಗಳಿದ್ದಾರೆ. ಹಾಗಾಗಿ BJPಗೆ ಇದನ್ನು ಬಿಟ್ಟರೆ ಇಡೀ ವಾಲ್ಮೀಕಿ ಸಮುದಾಯ ಕಾಂಗ್ರೆಸ್ನತ್ತ ವಾಲತೆ. ನಮ್ಗೆ ಸಪೋರ್ಟ್ ಇರ್ತಕ್ಕಂಥವ್ರು ಮಧ್ಯ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ವಾಲ್ಮೀಕಿ ಸಮುದಾಯದ ಸಪೋರ್ಟ್ ಇದೆ. ಹಾಗಾಗಿ ಅನಿವಾರ್ಯವಾಗಿ ಅವರಿಗೆ ಈಗ ಮಧ್ಯ ಪ್ರವೇಶ ಮಾಡಿದ್ದಾರೆ. ಇದಕ್ಕೆಲ್ಲರೂ ವಿಫಲತೆಗೆ ಯಾರು ಕಾರಣ? ಕರ್ನಾಟಕ ಇನ್ಚಾರ್ಜ್ ಆಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಮತ್ತು ವಿಜೇಂದ್ರ ಅವರೇ ಕಾರಣ. ಅವರು ಅವತ್ತು ಆ ಮೀಟಿಂಗಲ್ಲಿ ಕೋರ್ ಕಮಿಟಿಯಲ್ಲಿ ರಾಮುಲರವ್ರನ್ನ ಸಮಾಧಾನಪಡಿಸಿ ಚುನಾವಣೆ ಸೋಲು ಎಲ್ರಿಗಾಗುತ್ತೆ, ಇದು ಆಡಳಿತ ಪಕ್ಷ ಇರೋ ಸಂದರ್ಭದಲ್ಲಿ ಗೆಲುವು ಅವರಿಗೆ ಇರುತ್ತೆ ಅಂತೇಳಿ ಸಮಾಧಾನ ಮಾಡಿದರೆ ಇದು ಇಷ್ಟೊಂದು ಇಶ್ಯೂ ಆಗಕ್ಕೆ ಬರ್ತಿರ್ಲಿಲ್ಲ. ಎಲ್ಲ ಒಂದು ಕಡೆ ವಿಜೇಂದ್ರ ರೆಡ್ಡಿಗೆ ಸಪೋರ್ಟ್ ಮಾಡಿ ತಮ್ಮ ಕಾಲ ಬುಡಕ್ಕೆ ತಾವೇ ಕಲ್ಲು ಎತ್ತಾಕೊಂಡಿದ್ದಾರೆ. ನೋಡಿ, ಪ್ರತಿದಿನ ರೆಡ್ಡಿ ಅಪೋಸ್ ಗ್ಯಾಂಗ್ ಈಗ ಹುಟ್ಟಾಗ್ತಿರ್ತಕ್ಕಂಥದ್ದು. ರೆಡ್ಡಿ ಏನು ಭ್ರಮೇಲಿದ್ರು, ನಾನು ಏನು ಬೇಕಾದ್ರೆ ಮಾಡ್ಬೋದು ಅಂತವ್ರು 2009 ಮತ್ತು 10ರ ಆ ಒಂದು ಹ್ಯಾಂಗ್ ಓವರ್ ಇದ್ರಲ್ಲ, ಅದರಿಂದ ಇನ್ನೂ ಹೊರಗೆ ಬಂದಿಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ. ಆ ಪ್ರಕಾರ ಎಲ್ಲ ಒಂದು ಕಡೆ ಈ ಒಂದು ಜಗಳ ಇದೆಯಲ್ಲ, ಆಡಳಿತ ಪಕ್ಷಕ್ಕೆ ಮನರಂಜನೆ ಆಗುತ್ತೆ. ಸಾಮಾನ್ಯವಾಗಿ ವಿಪಕ್ಷಗಳು ಆಡಳಿತ ಪಕ್ಷದ ವೈಫಲ್ಯಗಳು, ಆಡಳಿತ ವಿರೋಧಿ ಅಲೆಗಳು ಮತ್ತು ಜನರ ಪರವಾಗಿ ನಿಲ್ಬೇಕಾಗಿರ್ತಕ್ಕಂಥ ವಿಪಕ್ಷ ಇವತ್ತು ಆಂತರವಾಗಿ ಕಿತ್ತಾಟ ಮಾಡಿ ರಾಜ್ಯದ ಜನರಿಗೆ ಅಸಹ್ಯವಾಗಿ ಮೂಡಿಸ್ತಿದಾರಲ್ಲ, ಇದು ಈ ರಾಜ್ಯದ ದುರಂತ. ಓಕೆ, ನೋಡೋಣ ಏನಾಗುತ್ತೆ ಅಂತ. ಸಮಾಧಾನ ಸಂಧಾನ ಅಂತ. ಧನ್ಯವಾದ ಮಧು ಹಾಗೆ ಸಿದ್ಧಾಂತ್ ಪಟೇಲ್ ಇಷ್ಟು ತನಕ ಜಾಯ್ನ್ ಆಗಿ ವಿಶ್ಲೇಷಣೆಯನ್ನು ಮಾಡಿದ್ದಕ್ಕೆ. ಇದಾಗಿತ್ತು ಈ ಕ್ಷಣದ ಮಾತುಕತೆ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.